ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಯಾಕೆ ಇಷ್ಟು ದಿನ 11ನೇ ಕಂತಿನ ಹಣ ಬರೋದಕ್ಕೆ ತಡವಾಗುತ್ತಿದೆ, ಹಾಗೆ 12ನೇ ಕಂತಿನ ಹಣ ಬರುತ್ತಾ ಇಲ್ಲವಾ ಅಂತ ಇದರ ಬಗ್ಗೆ ಈಗ ರಾಜ್ಯ ಸರ್ಕಾರವೇ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಏನು ಸಮೀಕ್ಷೆ ನಡೆಸಿದ್ದಾರೆ, ಮಹಿಳೆಯರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ತುಂಬಾ ಇಂಟ್ರೆಸ್ಟ್ ಆಗಿದೆ ಇವತ್ತಿನ ವಿಡಿಯೋ, ಹಾಗೆ ಇಂಪಾರ್ಟೆಂಟ್ ಕೂಡ ಇದೆ. ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಬೇಕು, ಕೊನೆ ತನಕ ನೋಡಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡುತ್ತಿದ್ದಾರೋ ಅವರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮೊದಲನೆಯದಾಗಿ ಏನಂತ, ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರುಗಳು ಏನು ಅಂತ ನೋಡುತ್ತಿದ್ದಾರೆ. ಈಗಾಗಲೇ ಎಷ್ಟೋ ವಿಪಕ್ಷಗಳು ಏನು ಮಾತನಾಡುತ್ತಿದೆ ಎಂದರೆ, ಇದು ಬಿಟ್ಟಿ ಭಾಗ್ಯ, ಈ ಒಂದು 5 ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿ ಆಗಿದೆ ಹೇಳುತ್ತಾ ಇತ್ತು. ಅದೇ ರೀತಿಯಲ್ಲಿ ಎಷ್ಟೋ ಜನಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತಗೊಳ್ಳೋವರಾಗಿರಬಹುದು, ಅಥವಾ ಗೃಹಜ್ಯೋತಿ ಹಣ ತಗೊಳ್ಳೋವರಾಗಿರಬಹುದು, ಉಚಿತ ಕರೆಂಟ್ ತಗೊಳ್ಳೋವರಾಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು. ಆದರೂ ಕೂಡ ಇಲ್ಲಿ ಜನಗಳೇ ಹೇಳುತ್ತಿರುತ್ತಾರೆ, ಇದೆಲ್ಲ ಬಿಟ್ಟಿ ಭಾಗ್ಯ ಈ ಸಿದ್ದರಾಮಯ್ಯ ಅವರಿಗೆ ಯಾಕೆ ಬೇಕಿತ್ತು, ಈ 5 ಗ್ಯಾರಂಟಿ ಯೋಜನೆಗಳು ಯಾಕೆ ಕೊಡಬೇಕಿತ್ತು, ರಾಜ್ಯವನ್ನು ಅಭಿವೃದ್ಧಿ ಮಾಡುವುದಿಲ್ಲ, ರಾಜ್ಯ ದಿವಾಳಿಯೇ ಮಾಡುತ್ತಿದ್ದಾರೆ ವಿಪಕ್ಷಗಳು ಹೇಳುತ್ತಿದ್ದಾಗ. ಹಾಗೆ ಜನಗಳು ಕೂಡ ಇದೇ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಪಕ್ಷಗಳು ಸರ್ಕಾರ ಮಟ್ಟಿಸಿರುವಂಥದ್ದು. ಇಲ್ಲಿ ನಾವು BJP ಸರ್ಕಾರದವರು, JDS ಸರ್ಕಾರದವರು ಮಾತ್ರ ಹೇಳುತ್ತಿಲ್ಲ, ಜನಗಳೇ ಬಾಯಿಯೆಲ್ಲ ಬರುತ್ತಾ ಇದೆ. ರಾಜ್ಯ ಸರ್ಕಾರ ಮಾಡುತ್ತಿರುವುದು ತಪ್ಪು. ನಿಮಗೆ ಈ ರೀತಿ ಗ್ಯಾರಂಟಿ ಯೋಜನೆಗಳ ಬೇಕಾಗಿರಲಿಲ್ಲ. ಇವರು 2,000 ಹಣ ಬೇಕಾಗಿರಲಿಲ್ಲ. ಈಗಾಗಲೇ ಅರ್ಥ ಈ 5 ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಿಬಿಡಿ. BJP ಸರ್ಕಾರ ಒತ್ತಾಯ ಮಾಡುವ ಕಾರಣದಿಂದಾಗಿ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಸರ್ ಅವರು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಬೇಕು. ಇದರ ಸರ್ವೆ ಆಗಬೇಕು. ಜನಗಳಿಗೆ ನಿಜವಾಗಿಯೂ ನಾವು ಕೊಡುವ ಗ್ಯಾರಂಟಿ ಯೋಜನೆಗಳು ಬೇಡವಾ, ಇದರಿಂದ ನಿಮಗೆ ಅನಾನುಕೂಲವಾಗುತ್ತಿದೆ, ಬಿಟ್ಟಿ ಭಾಗ್ಯವನ್ನು ಏನಾದರೂ ಕೊಡುತ್ತೇವೆ ಇದ್ದೇನೆ. ಈಗಾಗಲೇ ಏನಾಗಿದೆ ಎಂದರೆ, ಅಂಗನವಾಡಿ ಟೀಚರ್ಸ್ಗಳು 10,000 ಅಂಗನವಾಡಿ ಕಾರ್ಯಕರ್ತೆಯರು 10,000 ಆಕರ್ಷತೆಯ ಮೂಲಕ ಪ್ರತಿಯೊಂದು ಊರಿಗೆ ಹೋಗಿಬಿಟ್ಟು ಈಗಾಗಲೇ ಸರ್ವೆ ಶುರು ಮಾಡಿದ್ದಾರೆ. ಇಲ್ಲಿ 70ರಿಂದ 80 ಲಕ್ಷ ಮಹಿಳೆಯರು ನೀವು ಏನು ಗೃಹಲಕ್ಷ್ಮಿ ಯೋಜನೆ 2,000 ಕಾಂಗ್ರೆಸ್ ಸರ್ಕಾರದಿಂದ ಕೊಡುತ್ತಾ ಇದ್ದೀರೋ, ಆದ್ದರಿಂದ ನಮಗೆ ಔಷಧಿ ಖರ್ಚು ಆಗಬಹುದು, ಅಥವಾ ನಮ್ಮ ಮನೆಗೆ ರೇಷನ್ ತರಲು ಆಗುತ್ತಿದೆ, ಅಥವಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತಿದೆ. ಈ 2,000 ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ. ಎಷ್ಟೇ ಜನರು ಮಕ್ಕಳು ಹೊರ ದೇಶದಲ್ಲಿರುತ್ತಾರೆ. ಈಗ ನಮಗೆ ಏಜ್ ಆಗಿದೆ, ನೀವು 2,000 ರೂಪಾಯಿ ಕೊಟ್ಟು ನಮಗೆ ತುಂಬ ಹೆಲ್ಪ್ ಆಗುತ್ತಿದೆ. ಸಮೀಕ್ಷೆಯಲ್ಲಿ 70ರಿಂದ 80 ಲಕ್ಷ ಜನ ಮಹಿಳೆಯರು ಮಾತನಾಡುತ್ತಿದ್ದಾರೆ. ನೇರವಾಗಿ ಮಾತನಾಡುತ್ತಿದ್ದರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ. 70ರಿಂದ 80 ಲಕ್ಷ ಜನ ಮಹಿಳೆಯರು ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಇನ್ನೊಂದು, ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕ್ವಶನ್ ಅನ್ನು ಕೇಳುತ್ತಾರೆ, ನಮಗೆ ಹೀಗೆ ಮಾಡಿಕೊಡಿ ಅಂತ ಜನರು ಸರ್ಕಾರ ಬಳಿ ಕೇಳುತ್ತಿರುವುದು. ಹಾಗಾದರೆ ಏನು ಕೇಳುತ್ತಿದ್ದಾರೆ ಅವರ ಒಂದು ಮನವಿ ಏನು? ನೀವು ಕೇಳುವುದಾದರೆ ಅನ್ನಭಾಗ್ಯ ಯೋಜನೆಯಡಿ ನೀವು ಏನು 5 kg ಅಕ್ಕಿ ಕೊಡುತ್ತಿದ್ದೀರೋ ಅದರಿಂದಲೂ ನಮಗೆ ಉಪಯೋಗವಾಗುತ್ತಿದೆ. ಉಚಿತ ಅಕ್ಕಿ ಹಣ ಕೊಡುತ್ತಾ ಇದ್ದೀರೋ ಅಲ್ಲವಾ, ಅದು ಕೂಡ ಉಪಯೋಗ ಆಗುತ್ತಿದೆ. ಅದರ ಜೊತೆಗೂ
ನೀವು 5 kg ಅಕ್ಕಿ ಬದಲು 3 kg ಅಕ್ಕಿ ಮತ್ತು 2 kg ರಾಗಿ ಕೊಡುತ್ತಿದ್ದೀರಲ್ವಾ, ಅದರ ಜೊತೆಗೆ ನೀವು ಬೇಳೆ ಕಾಳುಗಳನ್ನು ಸೇರಿಸಿ ಕೊಡಿ. ಕಾಳುಗಳ ರೇಟ್ ಎಲ್ಲ ಜಾಸ್ತಿ ಆಗುತ್ತಿದೆ ಅಲ್ಲವಾ, ಒಟ್ಟಾರೆ ನೀವು ಅದನ್ನು ಮತ್ತು ಎಣ್ಣೆ ಕೂಡ ಸೇರಿಸಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.